ಡೋಂಟ್ ವಾಂಟ್ ಟು ಗೇನ್ ಎನಿ ಫರ್ದರ್, ಸೊ ಡಯಟ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಈ ಲಾಂಚ್ ಆದಮೇಲೆ ಇಳ್ಸಕ್ಕೆ ಸ್ಟಾರ್ಟ್ ಮಾಡೋಣ. ಈ ಕಡೆ ಫ್ಯಾಮಿಲಿನ ನೋಡ್ಲಾ, ಈ ಕಡೆ ಕರಿಯರ್ನ ನೋಡ್ಲಾ, ಈ ಕಡೆ ನನ್ನ ಹೆಲ್ತ್ನ ನೋಡ್ಲಾ, ಯಾವ್ದನ್ನ ಪ್ರಿಯಾರಿಟಿಲಿ ಇಟ್ಕೊಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಲಾಂಚ್ ಆಗೋ ತನಕ ಅದೇ ನನ್ನ ಫಸ್ಟ್ ಪ್ರಿಯಾರಿಟಿ. ರೆಸ್ಟ್ ಎವ್ರಿಥಿಂಗ್ ಕಮ್ಸ್ ಆನ್ ಅ ಸೆಕೆಂಡ್ ಪ್ರಿಯಾರಿಟಿ, ಇನ್ಕ್ಲೂಡಿಂಗ್ ಮೈ ಹೆಲ್ದಿ ಲೈಫ್ ಸ್ಟೈಲ್. ಮನ್ಸಿಗೆ ತೊಗೊಂಡ್ಬಿಟ್ರೆ ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಬಿಟ್ಟು ಐ ವಿಲ್ ಬಿ ಫೋಕಸಿಂಗ್ ಆನ್ ಇಟ್. ಏನು ಡೆಲಿವರ್ ಮಾಡ್ತೀನಿ ಅನ್ನೋದು ನಾನು ತುಂಬ 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 ಪರ್ಟಿಕ್ಯುಲರ್. ಡ್ರೀಮ್ ಪ್ರಾಜೆಕ್ಟ್ ಮೇಲೆ ಫೋಕಸ್ ಮಾಡ್ತಿರೋದ್ರಿಂದ ಆಲ್ಮೋಸ್ಟ್ 1-3-4 ಡೇಸಿಂದ ನನ್ನ ಕೈಲಿ ಯೂಟ್ಯೂಬ್ ವ್ಲಾಗ್ಸ್ ಹಾಕೋಕ್ಕಾಗಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೋ ಸಾರಿ. ಹೇ ಎವ್ರಿವಾನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲೋಡ್ಸ್ ಆಫ್ ಪ್ರೀತಿ. ಸೊ ಗೈಸ್, ಏನು ಗೊತ್ತಾ, ಫುಲ್ ಟಯರ್ಡ್ ಆಗಿದ್ದೀನಿ. ಓಕೆ, ಇತ್ತೀಚಿಗೆ ದಿನ ಇದೊಂದೇ ಫಸ್ಟ್ ಡೈಲಾಗ್ ನಾನು ಹೇಳೋದು, ಬಿಕಾಸ್ ಅಷ್ಟೇ ಟಯರ್ಡ್ ಆಗ್ತಾ ಇದ್ದೀನಿ. ಆ್ಯಂಡ್ ಗುಡ್ ಥಿಂಗ್ ಇಸ್ ನಾನು 2 ದಿನದಿಂದ ಡಯಟ್ ಇನ್ ಕಂಟ್ರೋಲ್ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಬಟ್ ವರ್ಕೌಟ್ ಮಾಡೋಕ್ಕಾಗ್ತಾಯಿಲ್ಲ, ಬಿಕಾಸ್ ನಾನು ಮನೇಲೇ ಇರ್ತಾಯಿಲ್ಲ. ಆ್ಯಂಡ್ ತುಂಬ ನಿಂತಿರ್ತೀನಿ, ತುಂಬ ನಡಿತೀನಿ. ಸೊ ವರ್ಕೌಟ್ ಆ್ಯಂಡ್ ಫಿಸಿಕಲ್ ಲೈಕ್ ಡೈಲಿ ಆ್ಯಕ್ಟಿವಿಟೀಸ್ ಆರ್ 2 ಡಿಫ್ರೆಂಟ್ ಥಿಂಗ್. ಹವೆವರ್ ಅಥವಾ ಡಿಸ್ಕ್ಲೇಮರ್ ಹೇಳ್ತಾ ಇದ್ದೀನಿ. ಬಟ್ ಸ್ಟಿಲ್ ಮನೆಗೆ ಬಂದಾಗ ಫುಲ್ ಸುಸ್ತಾಗ್ಬಿಟ್ಟಿರ್ತೀನಿ, ಹೋಗಿ ಮಲ್ಕೊಬಿಡ್ತಾ ಇದ್ದೀನಿ. ಓಕೆ, ವರ್ಕೌಟಿಗೆ ನಾನು ಇನ್ನೂ ವಾಪಸ್ ಬರೋಕ್ಕಾಗಿಲ್ಲ. ಬಟ್ ದೆನ್ ಡಯಟ್ ಮಾತ್ರ ಐ ಆಮ್ ಆನ್ ಪಾಯಿಂಟ್. ಆ್ಯಂಡ್ ಇವತ್ತು ಅಷ್ಟೇ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಐ ಆಮ್ ನಾಟ್ ಹ್ಯಾವಿಂಗ್ ಮೈ ಡಿನ್ನರ್ ಬಿಕಾಸ್ ನಾನು ಆಲ್ರೆಡಿ ಐ ಆಮ್ ಫೀಲಿಂಗ್ ಫುಲ್. ಒಂದು ಎರಡನೇದು ಐ ಆಮ್ ನಾಟ್ ಸ್ಟಾರ್ವಿಂಗ್ ಬಿಕಾಸ್ ಏನದು ಟೈಮ್ ಆಗೋಗಿದೆ ಅಂತ. ದ ಓನ್ಲಿ ರೀಸನ್ ವೈ ಐ ಡೋಂಟ್ ವಾಂಟ್ ಟು ಹ್ಯಾವ್ ಮೈ ಡಿನ್ನರ್ ಇಸ್ ಏನು ತಿನ್ನಬೇಕಂತ ಅನ್ನಿಸ್ತಾ ಇಲ್ಲ ಅಷ್ಟೇ. ಆ್ಯಂಡ್ ನಂಗೆ ಎಷ್ಟಂದರೆ ಅಷ್ಟು ನಿದ್ದೆ ಬರ್ತಾಯಿದೆ. ಓಕೆ, ಸೊ ಇಷ್ಟು ನಿದ್ದೆ ಬರಬೇಕಾದ್ರೆ ದ ಮೊಮೆಂಟ್ ಐ ಈಟ್ ಐಲ್ ಜಸ್ಟ್ ಗೋ ಆ್ಯಂಡ್ ಸ್ಲೀಪ್. ಸೊ ಹಂಗ್ರಿ ಫೀಲ್ ಆದರೆ ನಮಗೆ ನಿದ್ದೆ ಬರೋಲ್ಲ, ಪರದಾಡ್ತೀವಿ ನಿದ್ದೆ ಮಾಡೋಕ್ಕೆ. ಬಟ್ ಐ ಆಮ್ ಆಲ್ರೆಡಿ ಫೀಲಿಂಗ್ ವೆರಿ 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 ಸ್ಲೀಪಿ. ನಂಗೆ ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಆ ಥರ ಮೊಮೆಂಟ್ ಇರಬೇಕಾದ್ರೆ ವೈ ಶುಡ್ ಐ ಇವನ್ ಹ್ಯಾವ್ ಟು ಈಟ್ ಸಮಥಿಂಗ್ ಜಸ್ಟ್ ಫಾರ್ ದ ಸೇಕ್ ಆಫ್ ಹ್ಯಾವಿಂಗ್ ಇಟ್ ಅಲ್ವಾ? ಅದಕ್ಕೋಸ್ಕರ ನಾನು ತಿಂತಾಯಿಲ್ಲ. ಬಟ್ ನನ್ನ ಹಸ್ಬೆಂಡ್ ಹೊಟ್ಟೆ ಹಂಗಲ್ಲ, ನಮ್ಮ ಮಾತು ಕೇಳಲ್ಲ. ನಾನು ನೋಡಿ ನಿಮ್ಮ ಜೊತೆ ಮಾತಾಡಿಕೊಂಡು ಹಾಲು ಕಾಯಿಗೆ ಇಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ, ನಾನೇ ಮಾಡಿಲ್ಲ. ಸೊ ಇಲ್ಲಿ ನಾನು ಪನ್ನೀರ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಪನ್ನೀರ್ ಯಾಕೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಬೆಳಗ್ಗೆಗೆ ನಮಗೆ ಎದ್ದ ತಕ್ಷಣ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಬೇಕು. ಅದಕ್ಕೋಸ್ಕರ ಈಗಲೇ ಪನ್ನೀರ್ ಪ್ರಿಪೇರ್ ಮಾಡಿ ಮಲ್ಕೊಳ್ಳೋ ಪ್ಲ್ಯಾನಲ್ಲಿದ್ದೀನಿ. ಆ್ಯಂಡ್ ಅದಕ್ಕಿಂತ ಜಾಸ್ತಿ ಪನ್ನೀರ್ ಮೇಕರ್ ಬಂದೇ ಆಯಿತಾ. ಸೊ ಐ ವಾಂಟ್ ಟು ಟ್ರೈ. ಆ್ಯಂಡ್ ಬೆಳಗ್ಗೆ ಎತ್ತಿ ಆವಾಗ ಮೆಸ್ಸಿ ಸಿಚುವೇಷನಲ್ಲಿ ಇರೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಒಂದ್ಸತಿ ಪನ್ನೀರ್ ಟ್ರೈ ಮಾಡೋ ಮಲ್ಕೊಂಬೋಣ ಅಂದ್ಕೊಂಡೆ. ಮೀನ್ ವೈಲ್ ನಾನು ಕುಕ್ಕರಲ್ಲಿ ಅನ್ನ ಇಟ್ಟಿದ್ದೀನಿ ನನ್ನ ಹಸ್ಬೆಂಡ್ಗೆ. ಸೊ ಅವ್ರಿಗೆ ಒಂದು ಒಳ್ಳೆ ದಿಢೀರ್ 5 ಮಿನಿಟ್ಸ್ ಫ್ರೈಡ್ ರೈಸ್ ಮಾಡ್ಕೊಡ್ತಾ ಇದ್ದೀನಿ. ಅದನ್ನು ಮಾಡಿಬಿಟ್ಟು ಅವ್ರಿಗೆ ಕೊಡ್ತೀನಿ. ಆ್ಯಂಡ್ ಪನ್ನೀರ್ ನನಗೆ ಅಂತ, ನನ್ನ ಬೆಳಗ್ಗೆಗೆ ಅಂತ ಈಗಲೇ ಪ್ರೆಪ್ ಮಾಡಿರ್ತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಪನ್ನೀರ್ ಇದೆ ಅಂತ ನಂಗೆ ಗೊತ್ತಿರುತ್ತೆ, ಎತ್ಕೊಂಡು ನಾನು ಬರೀ ಯೂಸ್ ಮಾಡಬೇಕು ಅಷ್ಟೇ. ಇನ್ನೊಂದು 4 ದಿನದಲ್ಲಿ ನನ್ನ ಮೋಸ್ಟ್ ಯೋಚನೆ ಮಾಡಿರೋಂಥ ಡ್ರೀಮ್ ಇಸ್ ಕಮ್ಮಿಂಗ್ ಟ್ರೂ. ಆ್ಯಂಡ್ ಅದ್ರ ಮೇಲೆ ತುಂಬ ಕೆಲಸ ಮಾಡ್ತಾಯಿದ್ದೀನಿ, ನಿಮಗೆ ಗೊತ್ತು. ಸೊ ನನ್ನ ಡ್ರೀಮ್ ಪ್ರಾಜೆಕ್ಟ್ ಮೇಲೆ ಫೋಕಸ್ ಮಾಡ್ತಿರೋದ್ರಿಂದ ಆಲ್ಮೋಸ್ಟ್ 1-3-4 ಡೇಸಿಂದ ನನ್ನ ಕೈಲಿ ಯೂಟ್ಯೂಬ್ ವ್ಲಾಗ್ಸ್ ಹಾಕೋಕ್ಕಾಗಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೋ ಸಾರಿ ಆಯಿತಾ. ಆ್ಯಂಡ್ ಇವಾಗ ಅಗೇನ್ ನಾಳೆನೂ ಅಷ್ಟೇ ಫುಲ್ ಡೇ ಶೂಟ್ ಇದೆ. ಬಿಕಾಸ್ ಲಾಂಚ್ ಟೈಮ್ ಬಂತಲ್ವ, ವಿ ವಿಲ್ ಹ್ಯಾವ್ ಟು ಕೀಪ್ ಲೈಕ್ ಎಲ್ಲ ರೆಡಿ ಇಟ್ಟಿದ್ದೀವಿ. ದಿಸ್ ಇಸ್ ದ ಟೈಮ್ ವೇರ್ ವಿ ವಿಲ್ ಸ್ಟಾರ್ಟ್ ಲಾಂಚಿಂಗ್ ನಾವು, ವೇರ್ ವಿ ವಿಲ್ ಸ್ಟಾರ್ಟ್ ಕ್ರಿಯೇಟಿಂಗ್ ವೀಡಿಯೋಸ್, ಶೂಟ್ಸ್ ಅಲ್ವಾ. ಅದಾದಮೇಲೆ ಎಡಿಟಿಂಗ್ ಎಲ್ಲ ನಡೆಯುತ್ತೆ. ಫೈನಲ್ ಔಟ್ಪುಟ್ನ ರಿವ್ಯೂ ಮಾಡಬೇಕು. ದೆನ್ ಆನ್ ದ ಲಾಂಚ್ ಡೇ ವಿ ವಿಲ್ ಬಿ ಪೋಸ್ಟಿಂಗ್ ಸೋ ಮೆನಿ ಥಿಂಗ್ಸ್ ಅಲ್ವಾ. ಸೊ ಅದಕ್ಕೆಲ್ಲ ನಡೀತಾ ಇದೆ. ಆ್ಯಂಡ್ ಅದಕ್ಕೆ ಆಲ್ ಟೈಮ್ ಮೇಕಪ್ ಆ್ಯಂಡ್ ಟಯರ್ಡ್ ಆಗ್ತಾಯಿದ್ದೀನಿ ಆಯಿತಾ. ಸೊ ನಾಳೆನೂ ಅದೇ ಇದೆ. ಇನ್ನು ಅದ್ರ ಮೇಲೂ ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ. ಎಷ್ಟು ಕಷ್ಟಪಟ್ರೂ ನಾನು ಒಂದೊಂದು ಮೈನ್ಯೂಟ್ ಡೀಟೇಲಿಂಗ್ ಮೇಲೂ ವರ್ಕ್ ಮಾಡ್ತಿರೋದ್ರಿಂದ ಯಾವ್ದ್ರ ಮೇಲೂ ಫೋಕಸ್ ಮಾಡೋಕ್ಕಾಗ್ತಾನೇ ಇಲ್ಲ, ಅಷ್ಟು ಕಷ್ಟ ಆಗ್ತಾಯಿದೆ. ಸೊ ಆ್ಯಸ್ ಆಫ್ ನಾವು ಲಾಂಚ್ ಆಗೋ ತನಕ ಅದೇ ನನ್ನ ಫಸ್ಟ್ ಪ್ರಿಯಾರಿಟಿ. ರೆಸ್ಟ್ ಎವ್ರಿಥಿಂಗ್ ಕಮ್ಸ್ ಆನ್ ಅ ಸೆಕೆಂಡ್ ಪ್ರಿಯಾರಿಟಿ, ಇನ್ಕ್ಲೂಡಿಂಗ್ ಮೈ ಹೆಲ್ದಿ ಲೈಫ್ ಸ್ಟೈಲ್ ಆಯಿತಾ. ಬಿಕಾಸ್ ನನಗೆ ಅದು ಲಾಂಚ್ ಆಗಬೇಕು. ನಾನು ಒಂಥರ ಯಾವ ಥರ ಅಂದರೆ ನಾನು ಯಾವುದೇ ವಿಷಯ ಆಗಲೈತಾ ಅದನ್ನು ಮನ್ಸಿಗೆ ತೊಗೊಂಡ್ಬಿಟ್ರೆ ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಬಿಟ್ಟು ಐ ವಿಲ್ ಬಿ ಫೋಕಸಿಂಗ್ ಆನ್ ಇಟ್. ನನ್ನ ಹಸ್ಬೆಂಡ್ ಹೇಳ್ತಾರೆ, ನೀನು ಈ ಥರ ಆದರೂ ಹುಚ್ಚಿ ಆಗ್ಬಿಡ್ತೀಯಾ, ಯಾಕೆ ನೀನು ಹಿಂಗೇನು ಬೈತಾ ಇರ್ತಾರೆ. ಬಟ್ ದೆನ್ ನನಗೆ ಯಾವುದಾದ್ರು ಒಂದು ವಿಷಯ ನಾನು ಎತ್ಕೊಂಡೆ ಅಂತ ಅಂದ್ಕೊಳ್ಳಿ ನನ್ನ ಕೈಯಲ್ಲಿ, ಐ ವಿಲ್ ಹ್ಯಾವ್ ಟು ಮೇಕ್ ಶೂರ್ ಇಟ್ ಇಸ್ ಡನ್ ಆಯಿತಾ. ನೋ ಮ್ಯಾಟರ್ ವಾಟ್. ಅದು ಏನು ಹೆಂಗೆಂಗೋ ಮಾಡಿಬಿಡೋದಲ್ಲ. ನಾನು ಅಂದ್ಕೊಂಡಿರೋಂಗೆ ಇದೇ ಥರ ಹಿಂಗೆ ಬೇಕು, ಏನು ಚೇಂಜಸ್ ಇರಬಾರ್ದು ಆಯಿತಾ. ವರ್ಕ್ ವಿಷಯ ಬಂದಾಗ ಮಾತ್ರ ಐ ಆಮ್ ವೆರಿ 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 ಪರ್ಟಿಕ್ಯುಲರ್. ನಾನು ಏನು ಡೆಲಿವರ್ ಮಾಡ್ತೀನಿ ಅನ್ನೋದು ನಾನು ತುಂಬ ಪರ್ಟಿಕ್ಯುಲರ್. ಅದೇ ಥರ ನಾನು ಹೆಲ್ದಿ ಲೈಫ್ ಸ್ಟೈಲು ಅಷ್ಟೇ. ಸೊ ನನಗೆ ರ್ಯಾಂಡಮ್ ಈಟಿಂಗು, ರ್ಯಾಂಡಮ್ ಆಗಿ ಕ್ರ್ಯಾಶ್ ಡಯಟ್ಸ್ ಮಾಡೋದು ನೋ. ನಾನು ಕುತ್ಕೊಂಡು ಇನ್ವೆಸ್ಟ್ ಮಾಡಿದ್ದೀನಿ ನನ್ನ ಟೈಮ್ನ ಒಂದು ಹೆಲ್ದಿ ರೋಟೀನ್ ಬಗ್ಗೆ. ಅಂದರೆ ಅಷ್ಟಿಷ್ಟು ರಿಸರ್ಚ್ ಮಾಡಿಲ್ಲ, ಅಷ್ಟಿಷ್ಟು ನಾನು ತಿಳ್ಕೊಂಡಿಲ್ಲ. ಆಮೇಲೆ ನಾನು ಸ್ಟಾರ್ಟ್ ಮಾಡಿ ನನ್ನ ರೋಟೀನ್ನ.
ಸೊ ನಾನು ಯಾವ್ದಾದ್ರು ಒಂದನ್ನು ತುಂಬ ಪರ್ಸ್ನಲಾಗಿ ತೊಗೊಂಡ್ಬಿಟ್ರೆ ಐ ವಿಲ್ ಟೇಕ್ ಇಟ್ ಟೂ ಪರ್ಸ್ನಲಿ. ಸಮ್ಟೈಮ್ಸ್ ಇಟ್ ವಿಲ್ ಬಿಕಮ್ ಟೂ ಮಚ್ ಆಯಿತಾ. ಆ ಕಡೆ ನೋಡೋರಿಗೆಲ್ಲ ಟೂ ಮಚ್ ಅನಿಸುತ್ತೆ. ನನ್ನ ಬಾಡಿ ಫಿಸಿಕಲ್ ಬಾಡಿಗೂ ಕೂಡ ಟೂ ಮಚ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗೋಗೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ನಂಗೆ ಒಳ್ಳೆ ಜ್ವರ ಥರ ಫೀಲ್ ಆಗ್ತಾಯಿದೆ ಆಯಿತಾ. ನನ್ನ ಫಿಸಿಕಲ್ ಬಾಡಿ ಹೇಳ್ತಾ ಇದೆ ಕಮ್ ಲೆಟ್ಸ್ ಗೋ ಟು ಬೆಡ್, ಬನ್ನಿ ಮಲ್ಕೊಳ್ಳೋಣ, ಸಾಕು ಸ್ವಲ್ಪ ರೆಸ್ಟ್ ತಗೋ ಅಂತ. ನನ್ನ ಮೈಂಡ್ ಹೇಳ್ತದೆ ಡೂ ಯು ನೋ ದ ಲಿಸ್ಟ್ ಆಫ್ ಥಿಂಗ್ಸ್ ದಟ್ ಇಸ್ ಪೆಂಡಿಂಗ್. ಯಾವಾಗ ಇವೆಲ್ಲ ಮುಗಿಸ್ತೀಯ, ಇನ್ನೂ ಅಷ್ಟು ಕೆಲಸ ಪೆಂಡಿಂಗ್ ಇದೆ. ನೀನು ಒಂದೇ ಒಂದು ಅರ್ಧ ಗಂಟೆ ನೀನು ಎಕ್ಸ್ಟ್ರಾ ವೇಸ್ಟ್ ಮಾಡಿದ್ರೂ ನಿಂದೆಲ್ಲ ಬ್ಯಾಕ್ಲಾಗ್ಸ್ ಬಂದುಬಿಡುತ್ತೆ. ಅವಾಗ ಏನು ಮಾಡ್ತೀಯಾ? ತಲೆಯಲ್ಲಿ ಅಷ್ಟು ಓಡ್ತಾ ಇದೆ, ಬಾಡಿ ರೆಸ್ಟ್ ಕೇಳ್ತಾ ಇದೆ. ಸೊ ಕ್ಯಾಂಡ್ ಹೆಲ್ಪ್. ಆ್ಯಂಡ್ ಇವಾಗ ನನ್ನ ಮಗಳು ಮಲಗಿದ್ದಾಳೆ, ದಟ್ ಇಸ್ ದ ಬೆಸ್ಟ್ ಥಿಂಗ್. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಎನಿ ಮೊಮೆಂಟ್ ಶಿ ಕ್ಯಾನ್ ವೇಕಪ್, ಬಿಕಾಸ್ ಅವಳು ಬೇಗ ಮಲ್ಕೊಂಡ್ಬಿಟ್ಟಿದ್ದಾಳೆ. ಸೊ ಎನಿ ಮೊಮೆಂಟ್ ಶಿ ವಿಲ್ ಬಿ ಅಪ್. ಆ್ಯಂಡ್ ನಾನು 2 kg ವೆಯ್ಟ್ ಗೇನ್ ಆಗಿದೆ ಅಂತ ಹೇಳಿದ್ನಲ್ಲ. ಸೊ ದಟ್ಸ್ ಅ ರೀಸನ್ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ, ಬರೀ ಡಯಟಲ್ಲಿ ಮೇಂಟೈನ್ ಮಾಡ್ತಾಯಿದ್ದೀನಿ. ಐ ಡೋಂಟ್ ವಾಂಟ್ ಟು ಗೇನ್ ಎನಿ ಫರ್ದರ್. ಸೊ ಡಯಟ್ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ದ್ಯಾಟ್ 2 kg ಏನು ಗೇನ್ ಆಗಿದೆ ಅದನ್ನು ಇಳಿಸೋಣ. ಒಂದ್ಸತಿ ಲಾಂಚ್ ಆದಮೇಲೆ ಇಳ್ಸೋಕ್ಕೆ ಸ್ಟಾರ್ಟ್ ಮಾಡೋಣ. ಕ್ಯಾಲರಿ ಡಿಫಿಸಿಟ್ ಮಾಡ್ಕೊಂಡು ಟಕ್ ಅಂತ ಇಳಿಸ್ಬಿಡ್ತೀನಿ, ದೊಡ್ಡ ವಿಷಯ ಅಲ್ಲ. ಸೊ ಫಸ್ಟ್ ಲಾಂಚ್ ಮುಗ್ದೋಗ್ಲಿ ಅಂತ. ಆ ಲಾಂಚ್ ಒಂದೇ ಅಲ್ಲ ಆಯಿತಾ, ನೆಕ್ಸ್ಟ್ ಕಮ್ಮಿಂಗ್ ವೀಕೆಂಡು ನಮ್ಮ ಅತ್ತೆ ಮನೇಲಿ ಫಂಕ್ಷನ್ ಬೇರೆ ಇದೆ. ವಿ ಹ್ಯಾವ್ ಓಮಾ ಆಯಿತಾ. ಸೊ ನಮ್ಮ ಅತ್ತೆದು ಸೀರೆ, ನನ್ನ ಸೀರೆ, ಬ್ಲೌಸ್ಗಳು ಎಲ್ಲ ರೆಡಿ ಮಾಡ್ಕೊಬೇಕು. ಆಮೇಲೆ ಪೂಜೆಗೆ ಏನೇನು ಬೇಕು ಅದನ್ನು ರೆಡಿ ಮಾಡ್ಕೊಬೇಕು. ಪೂಜೆ ಹಿಂದಿನ ದಿನವೇ ನಾನು ಹೋಗ್ತಾಯಿದ್ದೀನಿ. ಸೊ ಅದೆಲ್ಲ ರೆಡಿ ಮಾಡ್ಕೊಬೇಕು. ಅಲ್ಲಿ ಹೋದರೆ ಇಲ್ಲಿ ನನ್ನ ಎಲ್ಲ ಕೆಲಸಗಳು ಬ್ಯಾಕ್ಲಾಗ್ ಆಗುತ್ತೆ. ಲಾಂಚ್ ಆದ ತಕ್ಷಣ ನಮ್ಮ ಅತ್ತೆ ಮನೆಗೆ ಹೋಗ್ತಾಯಿದ್ದೀನಿ. ಎಂಥ ಕಥೆ ಆಗ್ತಾಯಿದೆ ಅಂದರೆ, ಸೊ ಅಲ್ಲೆಲ್ಲ ಫುಲ್ ಅದಕ್ಕೆ ಆಕ್ಯುಪೈ ಆಗಿಬಿಟ್ಟಿರ್ತೀನಿ. ಅಲ್ಲೊಂದು 2 ದಿನ ಹೋಗ್ಬಿಡುತ್ತೆ. ಅದಾದಮೇಲೆ ಸೀರೀಸ್ ಆಫ್ ಇವೆಂಟ್ಸ್ ನಮ್ಮ ಮನೆ ಫಂಕ್ಷನ್ಗಳು ನೆಕ್ಸ್ಟ್ ಒಂದು ವಾರ 15 ದಿನ ಸೀರೀಸ್ ಆಫ್ ಇವೆಂಟ್ಸ್ ಇದೆ ನಮ್ಮ ಮನೇಲಿ. ಸೊ ಅಷ್ಟು ಫಂಕ್ಷನ್ಗಳಿದೆ. ಹೆಂಗಂದರೆ ಈ ಕಡೆ ಫ್ಯಾಮಿಲಿನ ನೋಡಲ್ಲ, ಈ ಕಡೆ ಕರಿಯರ್ನ ನೋಡಲ್ಲ, ಈ ಕಡೆ ನನ್ನ ಹೆಲ್ತ್ನ ನೋಡಲ್ಲ, ಏನು ಫೋಕಸ್ ಮಾಡಲಿ, ಯಾವುದನ್ನ ಪ್ರಿಯಾರಿಟಿಲಿ ಇಟ್ಕೊಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆಯಿತಾ. ಸೊ ಫ್ಯಾಮಿಲಿ ಅಂತ ನೋಡೋಕ್ಕೋದ್ರೆ ಈ ಕಡೆ ನನ್ನ ಕರಿಯರು ಎಲ್ಲ ಸ್ವಲ್ಪ ಟಾಸ್ ಹೋದಂಗೆ ಲೆಕ್ಕ. ಯಾಕಂದರೆ ಇಟ್ ಈಸ್ ಇನ್ ಬಡಿಂಗ್ ಫೇಸ್ ರೈಟ್. ಸೊ ಇನ್ನೊಂದು ಕಡೆ ನನ್ನ ಡೈಲಿ ವರ್ಕ್ ಆಲ್ರೆಡಿ ಸೆಟ್ ಆಫ್ ವರ್ಕ್ ಸೆಟ್ ಇಸ್ ದೇರ್ ಕರೆಕ್ಟ್, ಅದನ್ನೇ ನೋಡಲ್ಲ. ಇನ್ನೊಂದು ಕಡೆ ನನ್ನ ಮಗಳು ಸ್ಕೂಲು, ಅಯ್ಯೋ ಸ್ಕೂಲಲ್ಲಿ ಎಷ್ಟು ಅವಮಾನ ಆಯಿತು ಗೊತ್ತಾ. ಬಿಕಾಸ್ ಆಫ್ ನನಗೆ ಬೆಳಿಗ್ಗೆ ಬೇಗ ಎದ್ದೇಳೋಕ್ಕಾಗ್ತಾಯಿಲ್ಲ. 5 ಗಂಟೆಗೆ ಎದ್ದೇಳ್ತಾ ಇದೆ ಅಲ್ವಾ. ಇವಾಗ ಮಲಿಕೋತಿರೋದೆ 1:30-2 ಗಂಟೆ. 5 ಗಂಟೆಗೆ ಹೆಂಗೆ ಎದ್ದೇಳಿ. ಸೊ ನಾನು ಎದ್ದೇಳೋದೇ 7 ಗಂಟೆ ಆಗಿಬಿಟ್ಟಿದೆ. 7 ಗಂಟೆಗೆ ಎದ್ದೇಳ್ತೀನಾ, ಅಷ್ಟರಲ್ಲಿ ನಾನು ಅರ್ಧ ಗಂಟೆ ನನಗೆ ಅಂತ ಟೈಮ್ ತೊಗೋತೀನಿ ಆಯಿತಾ. ಅರ್ಧ ಗಂಟೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ನು ನನ್ನ ಮಗಳು ಎದ್ದೇಳೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಆಯಿತಾ. ನಾನು ಅವಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಡೋ ಅಷ್ಟರಲ್ಲಿ ಐ ವಿಲ್ ಬಿ 15-20 ಮಿನಿಟ್ಸ್ ಲೇಟ್. ಆ್ಯಂಡ್ ಇವತ್ತಂತೂ ಫುಲ್ ಅವಮಾನ ಮಾಡಿದ್ರು ನನಗೆ. ಅವ್ರ ಸ್ಕೂಲವರಂತೂ ನೀವು ದಿನ ಲೇಟಾಗಿ ಕಳಿಸ್ತಾ ಇದ್ದೀರಾ ಮಗುನ, ಹಂಗೆ ಹಿಂಗೆ ಅಂತೆಲ್ಲ ಗಯ್ಯ ಅಂದರು. ಇಟ್ ವಾಸ್ ಸೋ ಎಂಬ್ಯಾರಸಿಂಗ್. ಅಂದರೆ ಒಂಥರ ಅಯ್ಯೋ ನಮ್ಮ ಸ್ಕೂಲ್ ಟೈಮ್ ಆಯ್ತು, ಇವಾಗ ಪುನಃ ನನ್ನ ಮಗಳು ಸ್ಕೂಲ್ಗೂ ನಾವು ಟೀಚರ್ಸ್ಗೆಲ್ಲ ಹೋಗಿ ಬೈಸ್ಕೊಬೇಕಾ ಅನ್ನೋ ಫೀಲಿಂಗಲ್ಲಿದ್ದೆ ಆಯಿತಾ. ಒಂಥರ ಫುಲ್ ಅವಮಾನ ಆಗೋಯ್ತು. ಡಿಸೈಡ್ ಮಾಡಿದ್ದೀನಿ, ನಾನು ನಿದ್ದೆ ಮಾಡಿದ್ರೂ ಪರವಾಗಿಲ್ಲ, ನಿದ್ದೆ ಕಮ್ಮಿ ಮಾಡಿದ್ರೂ ಪರವಾಗಿಲ್ಲ, ದಿನಕ್ಕೆ 2 ಅವರ್ ನಿದ್ದೆ ಮಾಡಿದ್ರೂ ಪರವಾಗಿಲ್ಲ, ಇವಳನ್ನ ಮಾತ್ರ ಸ್ಕೂಲಿಗೆ ತೊಗೊಂಡೋಗಿ ಮುಂಚೆ ಬಿಟ್ಬಿಡ್ಬೇಕು. ಅದನ್ನು ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ. ನಾಳೆಯಿಂದ ನಾನು ನಿದ್ದೆ ಮಾಡಿಲ್ಲನೂ ಪರವಾಗಿಲ್ಲ, ಫಸ್ಟು ನನ್ನ ಮಗಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಬಿಡ್ತೀನಿ, ಆಮೇಲೆ ಬಾಕಿದ್ದು ನಡೆಯೋದು, ಆ ಥರ ಆಗ್ಬಿಟ್ಟಿದ್ದೀನಿ. ಸೊ ಹಿಂಗೆಲ್ಲ ನಡೀತಾ ಇದೆ. ಇವಾಗ ನಮ್ಮ ಹಾಲು ಉಗ್ತಾ ಇದೆ. ನಿಮ್ಗೆ ಆಲ್ರೆಡಿ ಪನ್ನೀರ್ ಮಾಡೋ ಪ್ರೊಸೆಸ್ ತೋರಿಸಿದ್ದೀನಲ್ಲ. ಸೊ ಫುಲ್ ಗಟ್ಟಿ ಹಾಲು, ಒಂಚೂರು ನೀರು ಮಿಕ್ಸ್ ಮಾಡಿಲ್ಲ. ನಂದಿನಿ ಗ್ರೀನ್ ಪ್ಯಾಕೆಟ್ ನಾನು ಯೂಸ್ ಮಾಡ್ತೀನಿ. ಮೆಜಾರಿಟಿ ಆಫ್ ದ ಟೈಮ್ಸ್ ನಾನು ಅದನ್ನೇ ಯೂಸ್ ಮಾಡೋದು. ಆ್ಯಂಡ್ ಇದು ಉಗ್ತಾ ಇದೆ. ಉಕ್ಕೋ ಟೈಮಲ್ಲಿ ನಾವು ವೆನಿಗರ್ ಹಾಕ್ತೀವಿ. ನನ್ನ ಹತ್ರ ಇದ್ದಿದೆ ರೈಸ್ ವೆನಿಗರ್ ಇದೆ. ನೀವು ನಾರ್ಮಲ್ ವೆನಿಗರ್ ಕೂಡ ಹಾಕ್ಬೋದು, ಮೊಸರು ಹಾಕ್ಬೋದು, ಲೆಮನ್ ಹಾಕ್ಬೋದು, ಎನಿ ಹುಳಿ ಅಂಶ ಹಾಕ್ಬೋದು. ಇಟ್ ವರ್ಕ್ಸ್. ಸೊ ಅದನ್ನ ತೊಗೊಬಂದ್ಬಿಡ್ತೀನಿ ಕ್ವಿಕ್ಕಾಗಿ. ನೀರು ಮೇಕರ್ನ ಎತ್ಕೊಂಬರೋಕ್ಕೆ ಹೋಗಿ ಹಾಲು ಉಗ್ಸಿ ಗೃಹ ಪ್ರವೇಶ ಮಾಡಿದ್ದೀವಿ. ಏನು ಮಾಡೋದು, ಅದು ಹೆಂಗೆ ಚೆಲ್ತು ಅಂತಲೇ ಗೊತ್ತಾಗಿಲ್ಲ. ಫುಲ್ ಸಿಮ್ಮಲ್ಲಿ ಇಟ್ಟೋಗಿದೆ. ಒಂದೊಂದು ಸರಿ ತಲೆ ಕೆಟ್ಟಾಗಲೇ ಇವೆಲ್ಲ ನಡೆಯೋದಾಯ್ತಾ, ಚೆನ್ನಾಗಿರ್ಬೇಕಾದ್ರೆ ಏನೂ ಆಗೋಲ್ಲ. ಸೊ ಬೈ ದ ವೇ ದಿಸ್ ಇಸ್ ಮೈ ಪನ್ನೀರ್ ಮೇಕರ್. ಫಸ್ಟ್ ಪನ್ನೀರ್ ಮಾಡಿಬಿಡೋಣ ಇರಿ, ಆಮೇಲೆ ಇದ್ರ ಬಗ್ಗೆ ಹೇಳ್ತೀನಿ. ಇದು ಹಾಲು ಆಫ್ ಮಾಡಿಬಿಟ್ಟಿದ್ದೀನಿ ಇವಾಗ ಸ್ಟವ್, ಬಿಕಾಸ್ ಹಾಲು ಹುಕ್ತು. ಆಫ್ ಮಾಡಿದ್ಮೇಲೆ ಯು ಕ್ಯಾನ್ ಸ್ಟಾರ್ಟ್ ಆ್ಯಡಿಂಗ್ ವೆನಿಗರ್. ಇವಾಗಲೇ ಅದು ಕುದೀತಾ ಇರಬೇಕಂದ್ರೆ ತುಂಬ ಬಿಸಿ ಇರಬೇಕು. ಆರೋಗ್ಬಿಟ್ಟಿದ್ರೆ ಹಾಲು ಹೊಡೆಯಲ್ಲ. ಸೊ ಮೇಕ್ ಶ್ಯೂರ್ ಅದು ತುಂಬ ಬಿಸಿ ಇದೆ ಅಂತ. ಇಲ್ಲಿ ನೋಡಿ ಹೊಡಿಯೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ, 3 ಬ್ಯಾಚಸ್, ಸಮ್ಟೈಮ್ಸ್ 4 ಬ್ಯಾಚಸ್ ಬೇಕಾಗುತ್ತೆ. ಸೊ ನಾನು ಫಸ್ಟು 3 ಕ್ಯಾಪ್ಸ್ನ ಟ್ರೈ ಮಾಡ್ತೀನಿ. ಓಕೆ, ಹಿಂಗೆ ಹಾಕಿ ತಿರುಗಿಸ್ಬೇಕು. ಕಂಪ್ಲೀಟಾಗಿ ನೀಟಾಗಿ ಹಾಲು ಮತ್ತು ವಾಟರ್ ಸಪ್ರೇಟ್ ಆಗಬೇಕಷ್ಟೆ.
3 ಕ್ಯಾಪ್ಸ್ ಆಯಿತು, ಬಟ್ ಏನೂ ಹೊಡೆದಿಲ್ಲ ಇನ್ನು. ಲೆಟ್ಸ್ ಟ್ರೈ. ಅಂದರೆ ಮೈಲ್ಡಾಗಿ ಹೊಡಿತಾ ಇದೆ, ಬಟ್ ಕಂಪ್ಲೀಟಾಗಿ ನೋಡಿದ್ರೆ ನಾನು ಹೇಳ್ದೆ ಅಲ್ವಾ 3 ಕ್ಯಾಪ್ಸು ಕರೆಕ್ಟಾಗಿ ಆಗ್ಬಿಡುತ್ತೆ. ಆಗೋಯ್ತು ಇಲ್ಲಿ. ದಿನ ಪನ್ನೀರ್ ಮಾಡಿ 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 ಅಭ್ಯಾಸ ಆಗ್ಬಿಟ್ಟಿದೆ. ಸೊ ಈ ಪನ್ನೀರ್ ಮೇಕರ್ ಕತೆ ಏನಂತ ಹೇಳಿದ್ರೆ, ಈ ಪನ್ನೀರ್ ಮೇಕರ್ನು ಇಲ್ಲಿ ನೋಡಿ ಹೇಗಿದೆ. ಓಕೆ, ಸೊ ಇಲ್ಲಿ ಇದು 3 ಪೀಸ್ ಬರುತ್ತೆ. ನಿಮಗೆ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬಿಕಾಸ್ ಇದು ಮೀಶೋ ಅಂತ ಬಂದಿರೋದು. ಮೀಶೋ ಲಿಂಕ್ಸ್ ಯಾವುದೋ ನಾನು ಯೂಟ್ಯೂಬಲ್ಲಿ ಟ್ಯಾಗ್ ಮಾಡೋಕ್ಕಾಗಲ್ಲ ಡೈರೆಕ್ಟಾಗಿ. ಸೊ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಇಲ್ಲಿ ಪನ್ನೀರ್ ಮೇಕರಲ್ಲಿ 3 ಪೀಸು, ಒಳ್ಳೆ ಟಿಫನ್ ಬಾಕ್ಸ್ ಥರ ಇರುತ್ತೆ. ಉಪ್ಪ ಫುಲ್ ಎಲ್ಲ ಕಡೆ ತೂತಿರುತ್ತೆ. ಓಕೆ, ಆ್ಯಂಡ್ ಇದು ಈ ಥರ. ಓಕೆ, ಒಳ್ಳೆ ಚಕ್ಲಿ ಮಾಡಲ್ವಾ ಆ ಥರ. ಆ್ಯಂಡ್ ಇದೇನಂದರೆ ಈ ಕ್ಯಾಪ್ ಬಂದು ಚಿಕ್ಕದಿರುತ್ತೆ. ಇಟ್ ಈಸ್ ನಾಟ್ ಲೈಕ್ ಅ ಟಿಫನ್ ಬಾಕ್ಸ್. ಇದು ಫುಲ್ ಒಳಗೆ ಹೋಗ್ಬಿಡುತ್ತೆ, ಇಲ್ಲಿ ಫುಲ್ ಒಳಗೆ ಹೋಗುತ್ತೆ. ಸೊ ನಮ್ಮ ಪನ್ನೀರ್ ಇಲ್ಲಿ ಕುತ್ಕೊಳ್ಳುತ್ತೆ. ನಾವು ಹಿಂಗೆ ಪ್ರೆಸ್ ಮಾಡಿ 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 ಎಷ್ಟುದ್ದ ಅಷ್ಟು ಹಾಕೋದು. ಅದರಲ್ಲಿರೋ ಎಕ್ಸಸ್ ವಾಟರೆಲ್ಲ ಕಲೆಕ್ಟಾಗಿ ಕೆಳಗೆ ಬೀಳುತ್ತೆ. ಓಕೆ, ಸದ್ಯಕ್ಕೆ ಡಬಲ್ ಮೆಥಡ್ ಯೂಸ್ ಮಾಡ್ತೀನಿ. ದ ಓನ್ಲಿ ರೀಸನ್ ಇಸ್ ಏನದು, ಇದನ್ನು ಹೆಂಗೆ ನಿಲ್ಲಿಸೋದಂತ ಗೊತ್ತಿಲ್ಲ, ಅದಕ್ಕೋಸ್ಕರ. ಓಕೆ, ಫಸ್ಟು ಎಲ್ಲ ನೀರೆಲ್ಲ ಹಾಕ್ಬಿಡೋಣ. ಅದು ಮಿಲ್ಕ್ ಆ್ಯಂಡ್ ಇದು ಸಪ್ರೇಟ್ ಆಗಿದೆಯಲ್ಲ, ಅದನ್ನು ನೋಡೋಣ. ಇದೆ ಕಾಣಿಸ್ತಾ ಇದೆಯಾ? ಐ ಹೋಪ್ ಕಾಣಿಸ್ತಾ ಇದೆ ಅಂತ. ಓಕೆ, ಸೊ ಇಲ್ಲಿ ಪನ್ನೀರ್ ನೋಡಿ ಎಷ್ಟು ಚೆನ್ನಾಗಿದೆ. ಫಸ್ಟು ವಾಟರ್ನ ಸಪ್ರೇಟ್ ಮಾಡಿ ಆಮೇಲೆ ವಿ ವಿಲ್ ಏನನ್ನೋದು ಪ್ರಾಪರಾಗಿ ಪನ್ನೀರ್ ಮೇಕರ್ಗೆ ಹಾಕೋಣ. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣುತ್ತೆ. ಇದೆಲ್ಲ ಒಂಚೂರು ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಐ ವಿಲ್ ಯೂಸ್ ಎವ್ರಿ ಸ್ಮಾಲ್ ಥಿಂಗ್. ಪನ್ನೀರ್ ಮೇಕರ್ ಏನಿದೆ ಅದರೊಳಗಡೆ ಇದನ್ನು ಹಾಕ್ತೀನಿ. ಓ ಮೈ ಗಾಡ್, ಸೊ ನೈಸ್. ಇಲ್ಲಿ ನೋಡಿ ಈ ಥರ ಇದೆ. ಸೊ ಇದೆಷ್ಟು ಸಿಂಪಲ್ ಅಂದರೆ, ಇದೆಯಲ್ಲ ಇದನ್ನ ಹೀಗೆ ಪ್ರೆಸ್ ಮಾಡೋದು. ಓಕೆ, ಆಹಾ, ಈಗೇನು ಮಾಡ್ತೀನಿ ಅಂದರೆ ಇದ್ರ ಮೇಲೆ ಹಿಂಗೆ ಇಟ್ಬಿಟ್ಟು ಇದ್ರ ಮೇಲೆ ಅದ್ರ ವೆಯ್ಟ್ ಇಟ್ಬಿಡ್ತೀನಿ. ಇದನ್ನೇನು ರಾತ್ರಿ ಎಲ್ಲ ಆಚೆ ಬಿಡೋಲ್ಲ. ನಾನು ಅನ್ನ ಆಗೋಷ್ಟರಲ್ಲಿ ಇದು ನೀರೆಲ್ಲ ಬಿಟ್ಕೊಂಡಿರುತ್ತೆ. ಅದಾದಮೇಲೆ ನಾನು ತೆಗೆದುಬಿಟ್ಟು ಫ್ರಿಜ್ಜಲ್ಲಿ ಎತ್ತಿರ್ಕೋತೀನಿ. ಕಲ್ಲು ಇದೆಯಲ್ಲ, ಈ ಕಲ್ಲನ್ನ ನಂಗೆ ಇದ್ರಲ್ಲಿ ಒಂದೇ ಪ್ರಾಬ್ಲಮ್ ಅಂದರೆ ಇದರಲ್ಲಿ ಏನೂ ಹ್ಯಾಂಡಲ್ ಇಲ್ಲ. ಅಂದರೆ ಕೆಳಗಡೆ ಸ್ಟ್ರೈನ್ ಆಗೋಕ್ಕೆ ಏನು ಅಂತ ನಂಗೆ ಗೊತ್ತಿಲ್ಲ. ಅದೊಂದೇ ನನಗೆ ಇಷ್ಟ ಆಗ್ತಾ ಇಲ್ಲದೆ ಇರೋದು. ಬಿಕಾಸ್ ಅದಕ್ಕೆ ಇನ್ನೊಂದು ಆರ್ಡ್ರ್ ಮಾಡಿದ್ದೀನಿ, ಇನ್ನೊಂದು ಥರ ಪನ್ನೀರ್ ಮೇಕರು. ಅದ್ರ ಕೆಳಗಡೆನೇ ನೀರೆಲ್ಲ ಬೀಳೋ ಥರ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇವಾಗ ಇದನ್ನು ನಾನು ಇಲ್ಲಿ ಎಲ್ಲರೂ ನೇತಾಕಬೇಕಂದ್ರೆ ಹೆಂಗೆ ನೇತಾಕೋದು? ಹಾಂ, ಸದ್ಯಕ್ಕೆ ಸೇಫ್ ಝೋನಲ್ಲಿ ಹಿಂಗೆ ಇಟ್ಟಿದ್ದೀನಿ. 5 ನಿಮಿಷ ಬಿಟ್ಟು ನೋಡೋಣ ಪನ್ನೀರ್ ಹೇಗಾಗಿರುತ್ತೆ ಅಂತ. ಪ್ರಾಪರಾಗಿ ವಾಟರ್ ಎಲ್ಲ ಸ್ಟ್ರೈನ್ ಆಗಿದ್ದರೆ ದಿಸ್ ಇಸ್ ಅ ಗುಡ್ ಪ್ರಾಡಕ್ಟ್ ಅಥವಾ ಬ್ಯಾಡ್ ಪ್ರಾಡಕ್ಟ್. ಈ ವಾಟರ್ನ ಮಾತ್ರ ಎಸಿಬೇಡಿ. ಇದರಲ್ಲಿ ಟೋಟಲ್ ಈ ವಾಟರಲ್ಲಿ ಅಪ್ರಾಕ್ಸಿಮೇಟಾಗಿ 3 to 4 grams ಆಫ್ ಪ್ರೋಟೀನ್ ಇದೆ, ಆಯಿತಾ. ಬಟ್ ಅದನ್ನು ಅಷ್ಟು ಹಂಗೆ ಕುಡಿಯೋಕ್ಕಾಗಲ್ಲ, ಅಭ್ಯಾಸ ಇಲ್ಲ ಅಂದರೆ ಕುಡಿಯೋಕ್ಕಾಗಲ್ಲ, ಒಂಥರ ಅನಿಸುತ್ತೆ. ನಾನೇನು ಮಾಡ್ತೀನಿ, ಚಪಾತಿಗಳಿಗೆ, ದಾಲ್ಗೆ, ಚಿಕನ್ಗೆ ಎಲ್ಲದಕ್ಕೂ ಎತ್ತೆತ್ತು ಹಾಕ್ಬಿಡ್ತೀನಿ. ಸ್ಟೋರು ಮಾಡಿ ಇಟ್ಟಿದ್ದೀನಿ, ಹಳೇದನ್ನ ತೋರಿಸ್ತೀನಿ ರೀ. ಸೊ ನಾನು ಈ ಥರ ಸ್ಟೋರ್ ಮಾಡಿ ಬಾಟ್ಲಲ್ಲಿ ಇಟ್ಕೊಂಡಿರ್ತೇನೆ ಈ ಥರ. ಓಕೆನಾ. ಸೊ ಇವಾಗ ಬೇಳೆ ಸಾರು ಮಾಡ್ತಾ ಇರ್ತೀನಿ ಅಂತ ಅಂದ್ಕೊಳ್ಳಿ, ನೀಟಾಗಿ ಇದನ್ನು ಹಾಕ್ಬಿಡ್ತೀನಿ. ಹೆಂಗಿರೋ ಮಸಾಲೆ ಹಾಕ್ತೀವಲ್ಲ, ಫ್ಲೇವರ್ ಗೊತ್ತಾಗಲ್ಲ, ಸ್ವೀಟ್ನೆಸ್ಸು ಗೊತ್ತಾಗಲ್ಲ, ನೀಟಾಗಿ ಹೋಗುತ್ತೆ, ಆಯಿತಾ. ಇವನ್ನು ಮಸಾಲೆ ಸಾರುಗಳಿಗೂ ಹಾಕ್ಬಿಟ್ರೆ ಏನೂ ಗೊತ್ತಾಗಲ್ಲ, ಟೇಸ್ಟೇ ಗೊತ್ತಾಗಲ್ಲ, ಡಿಫ್ರೆನ್ಸೇ ಗೊತ್ತಾಗಲ್ಲ. ಆರಾಮಾಗಿ ನಾವು ಅದನ್ನು ನಮ್ಮ ಮನೆಯವ್ರಿಗೆಲ್ಲ ಹೆಲ್ದಿಯಾಗಿ ತಿನ್ನಿಸ್ಬೋದು. ಇದ್ರಲ್ಲಿ ಸಖತ್ ಅಂದರೆ ಸಖತ್ ನ್ಯೂಟ್ರಿಷನ್ ಇರುತ್ತೆ. ಸೊ ಮಿಸ್ಸೇ ಮಾಡೋಕ್ಕೆ ಹೋಗ್ಬೇಡಿ, ಆಯಿತಾ. ಹಾಗೆ ಮನೇಲಿ ಮೇಡಿದ್ರೂ ನಮ್ಮ ಹೆಂಗಸ್ರುಗಳಿಗೆ ತುಂಬ ಕೆಲಸ ಇರುತ್ತೆ, ಯಾಕೆ ಗೊತ್ತಾ. ಸೊ ಇವಾಗ ಹಿಂಗೆಲ್ಲ ಚೆಲ್ಲೋದಾಗೆಲ್ಲ ಯಾರೂ ಬಂದು ನಮಗೆ ಕ್ಲೀನ್ ಮಾಡ್ಕೊಡಲ್ಲ, ನಾವೇ ಮಾಡ್ಕೋಬೇಕು. ಮೇಡ್ ಒಂದು ಸತಿ ಆ ಟೈಮಲ್ಲಿ ಎಷ್ಟು ಹಾಕಿರ್ತೀವಿ ಒಂಥರ ಅವರು ಹೋಲ್ಸೇಲ್, ಆಯಿತಾ. ಮೇಡ್ಸ್ ಆರ್ ಲೈಕ್ ಹೋಲ್ಸೇಲ್, ನಾವೆಲ್ಲ ರೀಟೇಲ್, ನಮ್ಮ ಕೆಲಸ ಎಲ್ಲ ರೀಟೇಲ್. ಆವಾಗಲೇ ಏನು ಗಲೀಜಾಗುತ್ತೆ ಆವಾಗ ಕ್ಲೀನ್ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಏನದು ಗಲೀಜನ್ನ ಹಂಗೆ ಹಿಡ್ಕೊಂಡು ಈಗ ಮಲ್ಗೋಕ್ಕಾಗಲ್ಲ ಅಲ್ವಾ. ಸೊ ಬೆಳಗ್ಗೆ ಎದ್ದು ಬಂದಾಗ ಅಡುಗೆ ಮನೆ ಮೆಸ್ಸಿ ಇದ್ದರೆ ಒಳಗೆ ಬರೋಕ್ಕೆ ಮನ್ಸು ಬರೋಲ್ಲ, ಇನ್ನು ಅಡುಗೆ ಅಲ್ಲಿಂದ ಮಾಡೋದು. ಆ್ಯಂಡ್ ಎದ್ದ ತಕ್ಷಣ ಕ್ಲೀನಿಂಗ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್, ಆಯಿತಾ. ಆವಾಗ ಎದ್ದು ಕ್ಲೀನ್ ಮಾಡಿ ಎಲ್ಲ ಮಾಡೋಕ್ಕೆ ಇನ್ನೂ ಆಗೋಲ್ಲ. ಅದ್ರ ಬದಲು ರಾತ್ರಿ ಕ್ಲೀನ್ ಮಾಡಿ ನೆಮ್ಮದಿಯಾಗಿ ಮಲ್ಕೊಂಡ್ರೆ ಬೆಳಗ್ಗೆ ಐ ಥಿಂಕ್ ಅ ಫ್ರೆಶ್ ಕಿಚನ್ ವಿಲ್ ಬಿ ವೆಲ್ಕಮಿಂಗ್ ಅಸ್. ಖುಷಿಯಾಗಿ ಕಿಚನ್ ಒಳಗಡೆ ಕಾಲಿಡ್ಬೋದು. ಇಲ್ಲ ಅಂತ ಹೇಳಿದ್ರೆ
ಪಾಪ ವೆಲ್ಕಮ್ ಮಾಡೋದಿರಲಿ, ಕಿಚನ್ ಒಳಗಡೆ ಬಂದು ಅಡುಗೆನೂ ಮಾಡೋಕ್ಕಾಗಲ್ಲ, ಒಂಥರ ಸಫಕೇಶನ್, ಮೈಂಡೇ ಮಿಸ್ಅಪ್ ಆದಂಗೆ ಅನಿಸುತ್ತೆ. ಸೊ ಗೈಸ್, ಇವಾಗ ಹತ್ರ ಒಂದು 25 ನಿಮಿಷ ಬಿಟ್ಟಿದ್ದೆ. ಲೆಟ್ಸ್ ಚೆಕ್ ಏನಾಗಿದೆ ಪನ್ನೀರ್ ಅಂತ. ಓಕೆ, ಓಕೆ, ಫಸ್ಟ್ ಟೈಮ್ ಟ್ರಯಲು, ಏನಾಗಲ್ಲ, ಸೇಫ್ ಝೋನಲ್ಲಿ ಇಟ್ಕೊಳ್ಳೋಣ. ಓಕೆ, ದಿಸ್ ಇಸ್ ಸೋ ಈಸಿ ಆ್ಯಕ್ಚುಲಿ. ಸುಮ್ಮನೆ ಆ ಫಿಲ್ಟ್ರಲ್ಲಿ ಅಮ್ಕಿ ಸುಸ್ತಾಗ್ತಾಯಿದ್ದೆ ನಾನು. ಏನು ಅಮ್ಕಿಲ್ಲ, ಏನಿಲ್ಲ, ನೀರೆಲ್ಲ ಹೋಗಿದೆ ಆ್ಯಂಡ್ ತಿಕ್ಕಾಗೂ ಇದೆ, ಟೆಕ್ಸ್ಚರ್ ಚೆನ್ನಾಗಿದೆ, ಗಟ್ಟಿಯಾಗಿದೆ. ದಿಸ್ ಇಸ್ ಟೂ ಗುಡ್. ಸೊ ನೀಟಾಗಿ ಇದನ್ನು ಚಾಪ್ ಮಾಡಿ ನಮ್ಗೆ ಹೆಂಗೆ ಬೇಕಂಗೆ ಯೂಸ್ ಮಾಡ್ಬೋದು. ಮನೆಯಲ್ಲಿ ಪ್ರಿಸರ್ವೇಟಿವ್ಸ್ ಇಲ್ಲದೆ ಇರೋ ಅಂಥ ಪನ್ನೀರ್ ಅಂದರೆ 24 hours ಆರ್ ಮ್ಯಾಕ್ಸ್ ಟು ಮ್ಯಾಕ್ಸ್ 1.5 ದಿನ, ದಟ್ ಇಸ್ 36 ಅವರ್ಸಲ್ಲಿ ಕ್ಲೋಸ್ ಮಾಡಿಬಿಡಿ. ಓಕೆನಾ. ಇದನ್ನೀಗ ನಾನು ಎತ್ತಿಡ್ತಾ ಇದ್ದೀನಿ, ಯೂಸ್ ಮಾಡ್ತಾಯಿಲ್ಲ. ಐ ಮೈಟ್ ಯೂಸ್ ಸ್ವಲ್ಪ ಫಾರ್ ಮೈ ಹಸ್ಬೆಂಡ್, ರೆಸ್ಟ್ ಎಲ್ಲ ನಾನು ಎತ್ತಿಟ್ಬಿಡ್ತೇನೆ. ನನ್ನ ಹಸ್ಬೆಂಡ್ಗೆ ಇವಾಗ ಪನ್ನೀರ್ ತಿನ್ನೋ ಮೂಡಿಲ್ಲ, ಬಟ್ ಸ್ಟಿಲ್ ನನಗೆ ಅವ್ರ ಫುಡ್ಡಲ್ಲಿ ಸ್ವಲ್ಪ ಅವ್ರು ಪ್ರೋಟೀನ್ ಆ್ಯಡ್ ಮಾಡೋಕ್ಕೆ ಇಷ್ಟ. ಆ್ಯಂಡ್ ಇವತ್ತು ನಾವು ವೆಜ್ ಡೇ, ಸೊ ವೆಜ್ ಮಾತ್ರ. ಸೊ ನಾನೊಂದು ಚೂರು ಪನ್ನೀರ್ ಅವ್ರಿಗೆ ಆ್ಯಡ್ ಮಾಡ್ತೀನಿ, ಬಾಕಿದೆಲ್ಲ ನಾನು ಎತ್ತಿಟ್ಕೊತೀನಿ. ಇಷ್ಟು ನೀರು ಸೋರಿ ಕಲೆಕ್ಟ್ ಆಗಿದೆ ನೋಡಿ. ದರ್ ಇಸ್ ಗುಡ್ ಅಮೌಂಟ್ ಆಫ್ ವಾಟರ್ ದಟ್ ಇಸ್ ಬಿನ್ ಕಲೆಕ್ಟೆಡ್. ನಾವು ಇಟ್ಟಾಗಿಂದ ನಿಮ್ಮ ರೆಫ್ರೆನ್ಸ್ಗೆ ಹೇಳ್ತೀನಿ ನೋಡಿ, ಇಷ್ಟು ಪರವಾಗಿಲ್ಲ, ವರ್ಕ್ ಆಗಿದೆ ಅಂತ ಅರ್ಥ. ಇದನ್ನು ತೋರಿಸ್ತೀನಿ. ಟೆಕ್ಸ್ಚರ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪನ್ನೀರ್ ಚೆನ್ನಾಗೇ ಬರುತ್ತೆ, ಬಟ್ ಪನ್ನೀರ್ ಮೇಕರ್ ಹೊಸದಾಗಿ ಯೂಸ್ ಮಾಡೋರಲ್ಲ, ಅದನ್ನು ಪ್ರೆಸ್ ಮಾಡಿದಾಗ ಹೆಂಗೆ ಅಂದರೆ ಸ್ವಲ್ಪ ಮಾಯ್ಸ್ಟ್ ಇದೆ. ಇಫ್ ಯು ಸಿ ದೇರ್ ಇಸ್ ಲಿಟಲ್ ಮಾಯ್ಸ್ಟ್, ಬಟ್ ಇಟ್ ಇಸ್ ಓಕೆ. ಮನೆ ಪನ್ನೀರ್ ಅಲ್ವಾ, ಹಿಂಗೆ ಮಾಯ್ಸ್ಟ್ ಇದೆ, ಸ್ವಲ್ಪ ಸಾಫ್ಟಾಗಿರುತ್ತೆ ಪನ್ನೀರು. ಸೊ ಇಷ್ಟು ನಾನು ಯೂಸ್ ಮಾಡ್ತೀನಿ ಇವಾಗ ನನ್ನ ಹಸ್ಬೆಂಡ್ಗೆ ಅಂತ. ಇದಿಷ್ಟು ನಾನು ಎತ್ತಿಟ್ಕೊತೀನಿ. ಪಾಪ ನಮ್ಮ ಮೀಮಿಗೆ ಹುಷಾರಿಲ್ಲ, ಅದು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದ್ವಿ. 2 ದಿನ ಏನೂ ತಿಂತಾಯಿಲ್ಲ. ಆ್ಯಂಡ್ ಏನು ರೂಟ್ ಕಾಸ್ ಅಂದರೆ ಅರ್ಥನೇ ಆಗ್ತಾ ಇರಲಿಲ್ಲ. ಡೈಜೆಷನ್ ಪ್ರಾಬ್ಲಮ್ಮ, ಏನದು ಹೊಟ್ಟೆ ಪ್ರಾಬ್ಲಮ್ಮ, ಇಲ್ಲ ಅಂದರೆ ಈ ಸ್ಟಮಕ್ ವಾಮ್ಸ್ ಬರುತ್ತಲ್ಲ, ಡಿವಾರ್ಮಿಂಗು, ಅದ್ರ ಪ್ರಾಬ್ಲಮ್ಮ, ಏನಂತಲೇ ಅರ್ಥ ಆಗ್ತಿಲ್ಲ. ಡಾಕ್ಟರ್ ಕರ್ಕೊಂಡೋಗಿ ಇವಾಗ ಟೆಂಪ್ರೇಚರ್ ಎಲ್ಲ ಚೆಕ್ ಮಾಡಿಸಿದ್ರು, ಎಲ್ಲ ನಾರ್ಮಲ್ ಆಗಿದೆ. ಸುಮ್ಮನೆ 1,000 ರೂಪಾಯಿ ಬಿಲ್ಲು ಆಯಿತಾ. ಸೊ ಅವೆಲ್ಲ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಒಂದಿನ ನೋಡಬೇಕು. ಏನಂದರೆ ನಾನು ಅಮೃತ ಬಳ್ಳಿ ಗಿಡ ಹಾಕಿದ್ದೆ ಆಯಿತಾ, ಉದ್ದಕ್ಕೆ 2 ಫ್ಲೋರ್ ಹೋಗಿತ್ತು. ಅದನ್ನ ಇವರು ಅಡಿಯಿಂದ ಕಿತ್ಕೊಂಡು ಫುಲ್ 2 ಫ್ಲೋರ್ ಗಿಡನೂ ಒಬ್ಬರೇ ತಿಂದವ್ರೆ. ಅದೇ ಆಗಿರೋದು ಪ್ರಾಬ್ಲಮ್ಮು. ಕುತ್ಕೊಂಡು ನಾನು ನನ್ನ ಹಸ್ಬೆಂಡ್ ಯೋಚನೆ ಮಾಡಿದ್ಮೇಲೆ ನನ್ನ ಹಸ್ಬೆಂಡಿಗೆ ಫ್ಲ್ಯಾಶ್ ಆಯಿತು, ಕರೆಕ್ಟಾಗಿ ಯಾವ ಟೈಮಲ್ಲಿ ಇವಳಿಗೆ ಹುಷಾರು ತಪ್ಪಿದ್ಲು ಅನ್ನೋದು. ಆಮೇಲೆ ಫ್ಲ್ಯಾಶ್ ಆದಮೇಲೆ ಅವರು ಅಮೃತ ಬಳ್ಳಿಯಲ್ಲಿ ಅತಿಯಾಗಿ ಅಮೃತವಾಗಿದ್ದಾರೆ. ಸೊ ಅಮೃತ ಹೇಳ್ತಾರಲ್ಲ, ಅತಿಯಾಗಿ ಅಮೃತನ ಕುಡಿದ್ರೂ ವಿಷ ಆಗುತ್ತೆ ಅಂತ, ಆ ಥರನೇ ಇವರು ಅತಿಯಾಗಿ ಅಮೃತ ಬಳ್ಳಿ ತೊಗೊಂಡು ಡೈಜೆಷನ್ ಪ್ರಾಬ್ಲಮ್ ಮಾಡಿಕೊಂಡು ಗಟ್ ಹೆಲ್ತ್ನ ಹಾಳು ಮಾಡಿಕೊಂಡು ನಮಗೆ ಟೆನ್ಷನ್ ಕೊಟ್ಟಿದ್ದಾರೆ. ಬೈದವೆ ಯಾರ್ಯಾರಿಗೆ ಮೀಮಿ ಗೊತ್ತಿಲ್ಲ, ಶಿ ಈಸ್ ಮೈ ಪೆಟ್ ಕಿಡ್. ಓಕೆ, ಐ ಹ್ಯಾವ್ 2 ಪೆಟ್ ಕಿಡ್ಸ್, ಒಂದು ಮೀಮಿ, ಒಂದು ಮ್ಯಾಕ್ಸ್. ಮೀಮಿ ಚಿಕ್ಕವಳು, ಮ್ಯಾಕ್ಸ್ ದೊಡ್ಡವನು. ಸೊ ನಾನೀಗ ಇಲ್ಲಿ 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇದು ನಾನು ತಿಂತಲ್ಲ, ಪ್ಯೂರ್ಲಿ ಇದು ನನ್ನ ಹಸ್ಬೆಂಡ್ಗೆ. ಹಂಗಂತ ತುಪ್ಪ ಹಾಕಿರೋದು ನೀವು ತಿನ್ನಲ್ವಾ? ತಿಂತೀನಿ, ಆದರೆ ಇದು ಟೈಮ್ ಅಲ್ಲ. ಇವಾಗ ಆಲ್ಮೋಸ್ಟ್ 11 ಗಂಟೆ ರಾತ್ರಿ. ಸೊ ಈ ಟೈಮಲ್ಲಿ ನಾನು ತಿನ್ನಲ್ಲ, ಸ್ಪೆಷಲಿ ತುಪ್ಪ ಗಿಪ್ಪ ಎಲ್ಲ ಹಾಕೊಂಡು ನಾನು ತಿನ್ನೋದಿಲ್ಲ, ಕಾರ್ಬ್ಸ್ ಅಂತ ಮುಟ್ಟೋದಿಲ್ಲ. ಓಕೆ, ಆ್ಯಂಡ್ ಆಲ್ರೆಡಿ 2 kg ಗೇನ್ ಆಗೋಗಿರೋದ್ರಿಂದ ಇನ್ನೂ ರಿಸ್ಕ್ ತೊಗೊಳ್ಳಲ್ಲ ಅಷ್ಟೇ. ಓಕೆ, ಸೊ ಇಲ್ಲಿ ನೋಡಿ, ಇದನ್ನು ನಾನು ನಿಮಗೆ ತೋರಿಸ್ಲೇಬೇಕು. ದಿಸ್ ಈಸ್ ಮೈ ಪ್ರೆಪ್ ಮಾಡಿರೋದು ಅಥವಾ ಪ್ರೀಮಿಕ್ಸ್, ವಾಟ್ ಎವರ್ ಯು ಕಾಲ್. ಇಲ್ಲಿ ನೋಡಿ, ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಬಟಾಣಿ, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಟಿರೋಂಥ ಪ್ರೀಮಿಕ್ಸ್. ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು ನೀವು, ಫ್ರೈಡ್ ರೈಸ್ಗೆ, ಉಪ್ಮಾಗೆ, ಏನಕ್ಕಾದ್ರೂ ಯೂಸ್ ಮಾಡ್ಬೋದು. ತರಕಾರಿಗಳು ಬೇಸಿಕಲಿ. ಓಕೆ, ಇವಾಗ ನಾನಿಲ್ಲಿ 2 ಸ್ಪೂನ್ ತುಪ್ಪ ಹಾಕಿದ್ದೀನಿ, ಅದಕ್ಕೆ ನಾನು ಪ್ರೀಮಿಕ್ಸ್ ಹಾಕ್ತೀನಿ. ಇದನ್ನೇ ಬೆಳಗ್ಗೆ ಮಾಡಿದಿದ್ರೆ ನಾನು ಕಣ್ಣು ಮುಚ್ಕೊಂಡು ಬ್ರೇಕ್ಫಾಸ್ಟು ತಿನ್ಕೊಂಡಿರುವೆ. ಸೊ ಇದು ಫ್ರಿಜ್ಜಲ್ಲಿ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಹುರ್ಕೋತೀನಿ. ಅದಕ್ಕೆ ನಾನು ಈಗ ಪನ್ನೀರ್ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕೋಬಿಡ್ತೀನಿ. ಆದರೆ ಇದಕ್ಕೇನು ಮಸಾಲೆ ಹಾಕಿಲ್ಲ ಆಯಿತಾ. ಲೈಟಾಗಿ ಬೇಯಿಸೋಕ್ಕೆ ಅಂತ ಉಪ್ಪು ಹಾಕಿರೋದು ಬಿಟ್ಟರೆ ಖಾರದ ಪುಡಿ, ಮೆಣಸಿನ ಪುಡಿ ಏನೂ ಹಾಕಿಲ್ಲ. ಅದನ್ನೆಲ್ಲ ನಾವು ಇವಾಗ ಆ್ಯಡ್ ಮಾಡ್ಕೊಳ್ಳೋದು. ಈಗ ನೋಡಿ, ಇಷ್ಟೊತ್ತಲ್ಲಿ ನನ್ನ ಹಸ್ಬೆಂಡ್ಗೆ ಅಡುಗೆ ಮಾಡಬೇಕಾ? ನಾನು ಟಯರ್ಡ್ ಆಗಿದ್ದೀನಾ? ನಾನು ತಿಂದೆ ಮಲ್ಕೊಬೋದು, ಬಟ್ ನನ್ನ ಹಸ್ಬೆಂಡು ಅಲ್ವಾ. ಆವಾಗ ಈ ಥರ ಇವಾಗ ತರಕಾರಿಗಳನ್ನ ಹೆಚ್ಕೊಂಡು ಈಗ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಅವ್ರಿಗೆ ಫ್ರೈಡ್ ರೈಸ್ ಮಾಡ್ಕೊಡೋಕ್ಕೆ ಅಬ್ಬಬ್ಬಾ
ಅದು ನೆನಪಿಸ್ಕೊಂಡ್ರೆ ಏನಾದ್ರು ಹೋಟ್ಲಲ್ಲಿ ಆರ್ಡ್ರ್ ಮಾಡ್ಕೊಂಡ್ಬೇಕು ಆ ಥರ ಅನಿಸುತ್ತೆ. ಸಮ್ ಪೀಪಲ್ ಆರ್ ದೇರ್, ಅವರು ಸುಮ್ಮನೆ ಅನ್ರಿಯಲಿಸ್ಟಿಕ್ಕಾಗಿ ಹೇಳ್ತಾರೆ ಅಂತ ನನಗನ್ಸುತ್ತೆ. ಇಟ್ಸ್ ಮೈ ಪರ್ಸ್ನಲ್ ಒಪಿನಿಯನ್. ಎಲ್ಲ ಟೈಮು ಅಡುಗೆ ಮಾಡ್ತೀನಿ, ಎಲ್ಲ ಟೈಮು ಎನರ್ಜಿಟಿಕ್ ಆಗಿರ್ತೀನಿ, ಎಲ್ಲ ಟೈಮು ನನ್ನ ಗಂಡಂಗೆ 10 ಥರ ಅಡುಗೆ ಮಾಡ್ಕೊಡ್ತೀನಿ, 10 ಥರ ದಿನಕ್ಕೆ 10 ಥರ ಮಾಡ್ತೀನಿ, ದಿನಕ್ಕೆ 4 ಅವರ್ ನಿಂತ್ಕೊಂಡು ಅಡುಗೆ ಮಾಡ್ತೀನಿ. ನಾನು ಮಾಡ್ತೀನಿ, ಅದೇ ಪ್ರತಿದಿನ ಮಾಡೋಕ್ಕೆ ನನ್ನ ಕೈಲಾಗಲ್ಲ. ಹಂಗಂದ್ರೆ ನಂಗೆ ಬೇರೆ ಏನೂ ಕೆಲಸ ಇರಬಾರ್ದು, ಅಡುಗೆ ಮಾಡೋದು ಒಂದೇ ಕೆಲಸ ಇರಬೇಕು, ಆವಾಗ ಮಾಡ್ತೀನಿ. ಯಾವತ್ತೋ ಒಂದಿನ ಫ್ಯಾಮಿಲಿ ಅವರೆಲ್ಲ ಒಟ್ಟಿಗೆ ಸೇರಿಕೊಂಡು ಎಂಜಾಯ್ ಮಾಡ್ಬೇಕಾದ್ರೆ 4 ಅವರ್ 8 ಅವರು ಅಡುಗೆ ಮಾಡೋಣ, ಏನಾಗಲ್ಲ ಅಲ್ವಾ. ಬಟ್ ದಿನ 4 ಅವರ್ 5 ಅವರ್ ನಾನು ಅಡುಗೆ ಮಾಡಿ ನಿಂತ್ಕೋತೀನಿ ಅಂದರೆ ಇಟ್ಸ್ ಮೇಕ್ಸ್ ನೋ ಸೆನ್ಸ್. ಅಂದರೆ ಬೇರೆ ಯಾವುದೇ ರೆಸ್ಪಾನ್ಸಿಬಿಲಿಟೀಸ್ ನನಗೆ ಇರಬಾರ್ದು ಅಷ್ಟೇ. ಈಗ ಎಷ್ಟೊಂದು ಜನ ಮನೇಲಿ ಬ್ಯಾಚ್ ವೈಸಲ್ಲಿ ಹೋಗ್ತಾರೆ, ತಿಂಡಿಗೆ 1 ಅವರ್ ಹೋಗ್ತಾರೆ ಅಡುಗೆ ಮಾಡೋಕ್ಕೆ, ಪುನಃ ಲಂಚ್ಗೆ 1 ಅವರ್ ಅಡುಗೆ ಮಾಡೋಕ್ಕೆ ಹೋಗ್ತಾರೆ. ಇಟ್ ಆಲ್ಸೋ ಮೇಕ್ ಸೆನ್ಸ್. ಬಟ್ ಒಂದೇ ಟೈಮಲ್ಲಿ ಒನ್ ಶಾಟಲ್ಲಿ 4 ಅವರ್ ಅಡುಗೆ ಮಾಡೋದು, ಐ ಡೋಂಟ್ ನೋ ಹೌ ರಿಯಲಿಸ್ಟಿಕ್ ಇಟ್ ಇಸ್. I don't want to take their name, but I see their vlogs and I feel it makes no sense ಅನ್ಸುತ್ತೆ. ಬಿಕಾಸ್ ಅಷ್ಟವರು I don't know, then you should be really very free. ಸೊ ನಾನಿಲ್ಲಿ ಮೆಣಸು ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ಗೆ ಒಂಚೂರು ಖಾರ ಇಷ್ಟ, ಸೊ ಸ್ವಲ್ಪ ಜಾಸ್ತಿ ಮೆಣಸು ಪೌಡ್ರು, ಸ್ವಲ್ಪ ಉಪ್ಪು, ಅನ್ನ ಹಾಕ್ತೀನಲ್ಲ ತಡಿಯುತ್ತೆ. ಖಾರದ ಪುಡಿ ಇಸ್ ಟೋಟಲಿ ಆಪ್ಷನಲ್. ನಾನು ತಿಂದರೆ ಖಾರದ ಪುಡಿ ಹಾಕ್ಕೊಳ್ಳೋದೇ ಇಲ್ಲ. ನನ್ನ ಹಸ್ಬೆಂಡ್ಗೆ ಬೇಕು, ಅದಕ್ಕೋಸ್ಕರ ಹಾಕೋತೀನಿ. ಬಿಕಾಸ್ ಅವ್ರಿಗೆ ಆ ಫ್ಲೇವರ್ ಇಷ್ಟ ಆಗುತ್ತೆ. ನಾನಂತೂ ಖಾರದ ಪುಡಿ ಹಾಕ್ಕೊಳ್ಳಲ್ಲ. ಹೀಗೆ ಹಾಕ್ಲೋಬೇಡ ಅಂತ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಚೆನ್ನಾಗಿ ಹುರಿತಾ ಇದ್ದೀನಿ. ಇವಾಗ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ, ನೀರಂಶ ಎಲ್ಲ ಹೋಗಬೇಕು ಆಯಿತಾ. ತರಕಾರಿಗಳದ್ದು ಚೆನ್ನಾಗಿ ಘಮ ಬರಬೇಕು. ಅವತ್ತು ನಮ್ಮ ಅತ್ತೆಗೆ ಮಾಡಿಕೊಟ್ಟಿದ್ದೆ. ನಮ್ಮ ಅತ್ತೆ ವೆಜಿಟೇರಿಯನಾಗಿ ಕನ್ವರ್ಟ್ ಆಗ್ಬಿಟ್ಟು ಇನ್ನೂ ಎಷ್ಟು ದಿನ ಹಂಗಿರ್ತಾರೋ ಗೊತ್ತಿಲ್ಲ. ಅವ್ರಿಗೆ ಮಾಡಿಕೊಟ್ಟಿದ್ದೆ. ಮನೇಲಿ ಎಲ್ಲರೂ ನಾನ್ ವೆಜ್ ತಿಂತಾಯಿದ್ದೀವಿ ಆಯಿತಾ, ಎಲ್ಲರಿಗೂ ಮಾಡಿಕೊಟ್ಬಿಟ್ಟಿದ್ದೀನಿ. ಬಟ್ ನಮ್ಮ ಅತ್ತೆ ಮಾತ್ರ ಸಪ್ಪೆ ಸಾರು ಅನ್ನ ಯಾಕೆ ತಿನ್ನಬೇಕು ಅಂದ್ಬಿಟ್ಟು ನಾನು ಅವ್ರಿಗೆ ಸಪ್ರೇಟಾಗಿ ಫ್ರೈಡ್ ರೈಸ್ ಅಂತ ಇಷ್ಟೇ ಮಾಡಿದೆ ಆಯಿತಾ. ಎಲ್ಲರೂ ಬಂದು ಒಂದು ಚೂರು ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ಎಲ್ಲರಿಗೂ ಅದೇ ಬೇಕು, ಎಲ್ಲಿಂದ ತೊಗೊಂಬರಲಿ. ನಾನು ಹೇಳಿದೆ ನಿಮಗೆಲ್ಲ ನಾನ್ ವೆಜ್ ಸುಮ್ಮನೆ ತಿಂದರೆ ಸರಿ, ಫ್ರೈಡ್ ರೈಸಿಗೆ ಕೈ ಹಾಕಂಗಿಲ್ಲ ಅಂತ. ನಮ್ಮ ಮನೇಲಿ ದೊಡ್ಡವರು ಚಿಕ್ಕವರು ಅಂತೆಲ್ಲ ಏನಿಲ್ಲ ಆಯಿತಾ. ಏನಂದರೆ ಅಡುಗೆ ಚೆನ್ನಾಗಿದ್ರೆ ಎಲ್ಲರೂ ಮಕ್ಕಳಾಗ್ಬಿಡ್ತಾರೆ. ನನಗೆ ಆ ಥರ ನಾನು ಮಾಡಿಕೊಟ್ಟಿದ್ದನ್ನ ಚೆನ್ನಾಗಿ ತಿಂತಾರೆ ಅಂದರೆ ಅವ್ರಿಗೆ ಎಷ್ಟು ಬೇಕಾದ್ರೂ ಅಡುಗೆ ಮಾಡಿ ಬಡ್ಸೋಕ್ಕೆ ಇಷ್ಟ. ಅದೇ ಖುಷಿಯಾಗಿ ತಿನ್ನಬೇಕು. ನಾನು ಮಾಡಿಕೊಟ್ಟಿದ್ದು ಹಾಳು ಮಾಡೋಕ್ಕೆ ಹೋಗ್ಬಾರ್ದು. ಖುಷಿಯಾಗಿ ತಿಂದರೆ ನನಗೆ ಏನು ಬೇಕಾದ್ರೂ ಹೆಚ್ಚೋದ್ರ ಬೇಕಾದ್ರೂ ಅಡುಗೆ ಮಾಡ್ಕೊಡ್ತೀನಿ. ಅಷ್ಟೇ ಸುಸ್ತಾಗಿದ್ರು ಮಾಡ್ಕೊಡ್ತೀನಿ. ಹೆಂಗೆಂಗೋ ಮಾಡಲ್ಲ, ಟೇಸ್ಟಿಯಾಗೇ ಮಾಡ್ತೀನಿ. ನನ್ನ ಹಸ್ಬೆಂಡ್ಗೆ ಎಂಥ ಕಲರ್ಫುಲ್ ಟೇಸ್ಟಿಯಾಗಿರೋ ಅಡುಗೆ ಬರ್ತಾಯಿದೆ. ಇದಕ್ಕೆ ಬೇಕಾದ್ರೆ ನೀವು ಸೋಯಾ ಸಾಸ್ ವಾಟ್ ಎವರ್ ಹಾಕೋಬೋದು, ಅಂದರೆ ವೆನಿಗರ್, ಸೋಯಾ ಸಾಸ್ ಎಲ್ಲನೂ ಹಾಕೋಬೋದು. ಬಟ್ ನನಗೆ ಬೇಡ, ರಾತ್ರಿ ಹೊತ್ತು ಹೊಟ್ಟೆ ಹಾಳಾಗುತ್ತೆ. ಸೊ ಅವೆಲ್ಲ ಏನೂ ಆ್ಯಡ್ ಮಾಡ್ತಾಯಿಲ್ಲ. ಇವು ರೆಸ್ಟೋರೆಂಟ್ಸಲ್ಲಿ ಕೊಡ್ತಾರೆ ಗೊತ್ತಾ, ತುಂಬ ಮೈಲ್ಡಾಗಿರೋ ಫ್ರೈಡ್ ರೈಸು, ಆ ಥರ ಕ್ರಿಯೇಟ್ ಮಾಡ್ತಾಯಿದ್ದೇನೆ. ಉಪ್ಪು ಬೇಕು. ದಟ್ಸ್ ಇಟ್. ಮೈ ಫ್ರೈಡ್ ರೈಸ್ ಇಸ್ ರೆಡಿ. ಇದು ಏನು ನಾರ್ಮಲ್ ಫ್ರೈಡ್ ರೈಸ್ ಅಲ್ಲಪ್ಪ, ಪನ್ನೀರ್ ಫ್ರೈಡ್ ರೈಸ್ ರೆಡಿ ಆಗಿದೆ. ನನ್ನ ಹಸ್ಬೆಂಡ್ಗೆ ಕೊಟ್ಬಿಟ್ಟು ಬಡಿಸ್ಬಿಟ್ಟು ಆಯಿತಾ ಒಳಗೆ ಮಲ್ಕೊಬಿಡ್ತೀನಿ. ನಾಳೆ ಬೆಳಿಗ್ಗೆ ನಾನು 4 ಗಂಟೆಗೆ ಎದ್ದೇಳಬೇಕು. 4 ಗಂಟೆಗೆ ನಾನು ಆಲ್ರೆಡಿ 11 ಗಂಟೆಲಿ ಇಲ್ಲಿ ನಿಂತಿದ್ದೀನಿ. ಯಮ್. ಇಫ್ ಯು ವಾಂಟ್ ದಿಸ್ ರೆಸಿಪಿ ಅಂದರೆ ಈಗ ನೋಡ್ಕೊಂಡಿದ್ದೀರಲ್ಲ, ಬಾಯಲ್ಲಿ ಹೇಳಿದ್ದೀನಿ. ಬಟ್ ಈ ಇನ್ಸ್ಟೆಂಟ್ ಫ್ರೈಡ್ ರೈಸ್ ಮಿಕ್ಸ್ ಇದನ್ನು ಉಪ್ಪಿಟ್ಟಿಗೂ ಹಾಕೋಬೋದು, ಅದಕ್ಕೆ ಬೇಕಾದ್ರೂ ಹಾಕೋಬೋದು ಆಯಿತಾ. ಸೊ ಇನ್ಸ್ಟೆಂಟಾಗಿ ತರಕಾರಿ ಮಿಕ್ಸ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನೊಂದು ದಿನ ಮಾಡಿ ತೋರಿಸ್ತೀನಿ. ಒಂದೊಂದ್ಸತಿ ಏನು ಗೊತ್ತಾ, ಟಿ ವಿ ನೋಡ್ಕೊಂಡೆಲ್ಲ ಮಾಡ್ತಾಯಿರ್ತೀನಿ, ಆವಾಗ ತೋರ್ಸೋಕೆ ಹೋಗಲ್ಲ. ಬಟ್ ನೀವು ಕೇಳಿದರೆ ಕೇಳಿದಾರಲ್ಲ ಆಯಿತು, ಇಲ್ಲೇ ನಿಂತ್ಕೊಂಡು ಕಷ್ಟಪಟ್ಟು ಮಾಡಿ ತೋರಿಸ್ಬಿಡೋಣ ಅಂತ ತೋರಿಸ್ತೀನಿ. ಕ್ಲೋಸ್ ಅಪ್ ವ್ಯೂ ತೋರಿಸ್ತೀನಿ ನೋಡಿ. ನನಗೆ ತಿನ್ನೋಕ್ಕಿಂತ ಚೆನ್ನಾಗಿ ಅಡುಗೆ ಮಾಡಿ ಕೊಡೋಕ್ಕೇ ಇಷ್ಟ ಜಾಸ್ತಿ. ಸೊ ನನಗೇನು ಇವಾಗ ಹಿಂಗೆಲ್ಲ ಮಾಡಿದ್ದೀನಲ್ವ, ಘಮ ಅಂತಿದೆ. ಫ್ಲೇವರ್ ಕೂಡ ಅಷ್ಟು ಚೆನ್ನಾಗಿದೆ. ಕ್ರೇವಿಂಗ್ಸ್ ಏನಾಗ್ತಿಲ್ಲ. ಬಿಕಾಸ್ ನನ್ನ ತಲೆಯಲ್ಲಿ ಸ್ಟಕ್ ಆಗಿಬಿಡಿದೆ. ಅಮ್ಮ ದಕ್ಷ 2 kg ಜಾಸ್ತಿ ಆಗಿಬಿಡಿದ್ಯಾ, ಬಾಯಿ ಮುಚ್ಕೊಂಡು ನೀನು ಹೆಲ್ದಿ ಲೈಫ್ ಸ್ಟೈಲಲ್ಲಿರು. ಆ್ಯಂಡ್ ಹೊಟ್ಟೆ ಆ್ಯಸ್ ಆಫ್ ನಾವು ನನ್ನ ಸ್ಟಮಕ್ಕು ತುಂಬ ಕಾಮಾಗಿದೆ. ಈಗ ಇದನ್ನು ತಿಂದರೆ ಏನಾಗುತ್ತೆ ಅಂದರೆ ಫುಲ್ ಗ್ಯಾಸ್ಟ್ರಿಕ್ ಇಶ್ಯೂ ಸ್ಟಾರ್ಟ್ ಆಗುತ್ತೆ, ಬ್ಲೋಟಿಂಗ್ ಸ್ಟಾರ್ಟ್ ಆಗುತ್ತೆ, ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ವೇಟ್ ಗೇನ್ ಸ್ಟಾರ್ಟ್ ಆಗುತ್ತೆ, ಗಿಲ್ಟ್ ಸ್ಟಾರ್ಟ್ ಆಗುತ್ತೆ, ಎಲ್ಲ ಸ್ಟಾರ್ಟ್ ಆಗುತ್ತೆ. ಇದು ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಲ್ಲ, ಈ ಟೈಮಲ್ಲಿ ನಾನು ಈಗ ತಿಂದ ತಕ್ಷಣ ಮಲ್ಕೊಂಡ್ರೆ ಆಗೇ ಆಗುತ್ತಲ್ವ. ನನ್ನ ಸ್ಟಮಕ್ಕಿಗೆ ಸುಮ್ಮನೆ ಯಾಕೆ ಕಷ್ಟ ಕೊಡಲಿ, ಪಾಪ ಅದು ಮಲಗಿದೆ, ಲೆಟ್ ಇಟ್ ಸ್ಲೀಪ್. ನನ್ನ ಹಸ್ಬೆಂಡ್ಗೆ ಈ ಕ್ಯೂಟಾಗಿರೋ ಸೆರಾಮಿಕ್ ಬೌಲಲ್ಲಿ ಹಾಕ್ಕೊಂಡು ಕೊಟ್ಬಿಡ್ತೀನಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ.
ಮೊದಲೆಲ್ಲ ಆಗಿದ್ರೆ ಈ ಥರ ಮಾಡಿದ್ರೆ ಸ್ಟ್ರೆಸ್ಗೆ ಅಂತಲೇ ಈ ಸ್ಮೆಲ್ಗೆ ಅಂತಲೂ ತಿಂದ್ಬಿಡ್ತಾಯಿದೆ, ಸ್ಟ್ರೆಸ್ ಇರ್ತಾಯಿತ್ತಲ್ಲ. ಸೊ ಇಷ್ಟು ಚೆನ್ನಾಗಿ ನಾನೇ ಮಾಡಿದ್ದೀನಿ, ನಾನೇ ತಿನ್ನಬಾರ್ದು ಅಂತ ಅಂದ್ಬಿಟ್ಟು ತಿನ್ಬಿಡ್ತಾಯಿದೆ. ಇವಾಗ ಹಂಗೆ ಅನ್ಸಲ್ಲ. ಇವಾಗ ಐ ವೇಟ್ ಫಾರ್ ಟುಮಾರೋ. ಇವಾಗ ಸದ್ಯಕ್ಕೆ ನನಗೆ ವೆಯ್ಟ್ ಲಾಸ್ಗಿಂತ ಇರೋ ವೆಯ್ಟ್ನ ಮೇಂಟೈನ್ ಮಾಡಬೇಕು ಅಷ್ಟೇ. ನನಗಿರೋ ಸ್ಕೆಡ್ಯೂಲಲ್ಲಿ ಇರೋ ವೆಯ್ಟ್ನ ಮೇಂಟೈನ್ ಮಾಡಬೇಕು, ಇರೋ ಹೆಲ್ತ್ನ ಮೇಂಟೈನ್ ಮಾಡಬೇಕು ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಸುಡ್ತು ಕೈ, ಎಷ್ಟು ಸ್ಟ್ರೇನ್ ಆಗಿದ್ದೀನಿ ಅಂತ ಇದರಲ್ಲೇ ಗೊತ್ತಾಗ್ತಾಯಿದೆ. ಬೌಲು ನೋಡೋಕ್ಕೆ ಚಿಕ್ಕದು, ಬಟ್ ಎಷ್ಟು ಅನ್ನ ಹಿಡಿತು ಗೊತ್ತಾ. ಸೊ ದಿಸ್ ಇಸ್ ಮೈ ಹಸ್ಬೆಂಡ್ಸ್ ಡಿನ್ನರ್, ಇಟ್ಸ್ ರೆಡಿ. ನನ್ನ ಮಗಳು ಮಲಗಿಬಿಟ್ಟಿದ್ದಾಳೆ, ಪಾಪ ಎದ್ದೇ ಇಲ್ಲ. ಓಕೆ, ಎದಲ್ಸ್ಬಿಟ್ಟು ತಿನ್ಸೋಕ್ಕೆಲ್ಲ ಆಗಲ್ಲ, ಅಳ್ತಾಳೆ. ಸೊ ಅವಳ ಜೊತೆ ನಾನು ಹೋಗ್ಬಿಟ್ಟು ತಾಶಿ ಮಾಡಿಬಿಡ್ತೀನಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಐ ಹೋಪ್ ನಿಮಗೆ ಈ ಇನ್ಸ್ಟೆಂಟ್ ಫ್ರೈಡ್ ರೈಸ್ ಈಸಿಯಾಗಿ ಹೆಲ್ಪ್ ಆಗಿದೆ ಅಂತ. ಆ್ಯಂಡ್ ಪನ್ನೀರ್ ಮೇಕರ್ ಇದೆಯಲ್ಲ, ಅದು ಇಟ್ಸ್ ವರ್ತ್ ಬೈಯಿಂಗ್. ಲಿಂಕ್ ಹಾಕಿರ್ತೀನಿ, ತೊಗೊಳ್ಳಿ. ಮತ್ತು ನಾಳೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು.